ಲೇ ರತ್ನ ಅಂಗಡಿ ಕಡೆಗೆ ಹೋಗ್ತಿದ್ದೀನಿ ಅಂತ ತರ್ಬೇಕೇನೆ. ಏನು ಬೇಡ ಹೇಳ್ರಿ, ಆ ಹುಡುಗ ಬಂದ್ರು ಏನು ಇರಲ್ಲ ಏನಿಲ್ಲ, ಅರ್ಜೆಂಟ್ನಾಗ ಹೋಗ್ತಾನೆ. ಏನು ಬೇಡ, ಹಾಲೈತೆ ಕಾಪಿ ಕಾಯಿಸ್ಕೊಡ್ತೀನಿ. ಇನ್ನೇನು ಈಗಾಗ್ಲೇ ಬರ್ಬೋದು, ಆ ಕೈಯ ಬಿರಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ಲು. ಬರ್ಲಿ ತಕಳ್ರಿ, ಕಲ್ಯಾಣಿನು ರೆಡಿ ಅವಳೆ. ಏನ್ಲ ತಮ್ಮ ಮೊನ್ನೆ ಊರ್ಗ್ ಹೋಗಿದ್ರಂತ ಏನೈತೆ? ಬಾರಮ್ಮ ಸವಿತಮ್ಮ, ಇವತ್ತು ಹುಡುಗ ಗೊತ್ತಾವನಿ ಎಂಗೇಜ್ಮೆಂಟ್ ಎಲ್ಲ ಇನ್ನೇನು ಹತ್ರಕ್ಕೆ ಬಂದೈತೆ, ನೀನು ಈಗ ಕೇಳ್ತಾ ಇದ್ದಿ. ಹುಡುಗ ಗೊತ್ತಾವನ? ಹೂ ಕಣೆ, ಇನ್ನೇನು ಮಾತುಕತೆ ದಿವಸನೇ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು, ತಟ್ಟೆ ಬದಲಾಯಿಸ್ಕೊಂಡು. ನಮಗೆ ಸಿಂಪಲ್ ಆಗಿ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟವ್ರಿ. ಅವರು ಬರೋ ದಿನ ಹೇಳ್ತಾರೆ, ಒಳ್ಳೆ ದಿನ ಕೇಳ್ಕೊಂಡು. ಅದಕ್ಕೆ ಇವತ್ತು ಹುಡುಗಿಗೆ ಉಂಗ್ರ ಕೊಡ್ಸಕ್ಕೆ ಅಂತ ಹುಡುಗ ಬರ್ತಾವನಿ, ಕರ್ಕೊಂಡು ಹೋಗ್ತಾನೆ ಇವಾಗ. ಕಲ್ಯಾಣಿ ರೆಡಿ ಅವಳೆ. ಹಂಗಾರೆ ಎಲ್ಲ ಅವಲೇ ಮಾತುಕತೆನೆ ಮಾತಾಡ್ಕೊಂಡ್ ಬಂದಿದ್ದಾಗಿದ್ದೀರಿ? ನಾವು ಸುಮ್ಮನೆ ಮನೆ ನೋಡ್ಕೊಂಬರೋಣ ಅಂತ ಹೋಗಿದ್ದಿದ್ದು. ಅಲ್ಲಿ ನಮ್ಮ ಅಕ್ಕಯ್ಯ ನಮ್ಮ ಮನೆ ಎಲ್ಲ ಇದ್ದವರು, ಅಯ್ಯೋ ಇನ್ನೇನು ತೀರಾ ಮುಂದೆ ಕಾಕೊಂಡು ಹೋಗೋದು ಬೇಡ, ಎಲ್ಲ ಹತ್ತರೋಗಿ ಇಟ್ಕೊಂಡು ಬೇರೆ ಬೇರೆ ಮುಗಿಸ್ಕೊಂಬನ ಅಂತ ಹೇಳಿರು. ಹೋಗ್ಲಿ ಬಿಡು, ಒಳ್ಳೇದೇ ಆಯಿತು. ಕಲ್ಯಾಣಿ ಏನು ಮಾಡ್ತಾವಳೆ? ಇನ್ನೇನು ಮಾಡ್ತಾಳೆ ಅಮ್ಮಯ್ಯ, ಹುಡುಗ ಬರೋಕ್ಕೆ ಕಾಯ್ತಾವಳೆ. ಬತ್ತಿದಂಗಲೇ ಬಿರಿನು ಆಡ್ತಾರೆ. ಆದರೂ ಹುಡುಗ ಮಾತ್ರ ಬೋಲ್ ಚೆನ್ನಾಗವನೆ ಕಣೆ ರತ್ನ. ನೀನು ಮೊನ್ನೆ ಊರಿಗೆ ಹೋಗಿದ್ದಾಗ ನಾನೇ ಎಲ್ಲ ಬಂದು ಕಾಫಿ ಕಾಯಿಸ್ಕೊಟ್ಟು ಎಲ್ಲ ದೊಡ್ಡಪ್ಪ ಯಾರೋ ಬಂದಿದ್ರು ಜೊತೆಗೆ, ದೊಡ್ಡಯ್ಯಪ್ಪನಂತೆ. ಹೂನು ಹೇಳ್ಸವಿತಮ್ಮ, ಮೊನ್ನೆ ಸಿಕ್ಕಿದ್ರು, ಮಾತಾಡ್ಸ್ಕೊ ಬಂದ್ವಿ. ಓ ಏನನ್ನಿದ್ರೆ ಹೇಳ್ ಕಳ್ಸು ಮಂತಕ್ಕೆ ಬತ್ತೀನಿ. ಹ್ಞೂ ಆಯ್ತು ಹೇಳು. ಅದಕ್ಕೇನೇನು ಹುಡುಗ ಬತ್ತಾನೆ ಅಂತೆಲ್ಲ ರಂಗೋಲಿ ಗಿಂಗಲೆ ಬುಲೆ ಜೋರಾಗಿ ಹಾಕಿದ್ದಿ, ಅಲ್ಲ ಒಟ್ಟಿ ಸಾರಿಸ್ಬಿಟ್ಟಲ್ವೇ ಹಾಕೋದು? ಅಯ್ಯೋ ಒತ್ತಲೇನೆ ಎದ್ದು ನನಗೆ 16 ಕೆಲಸ, ಆ ಸಗಣಿ ಬೇರೆ ಸಿಗ್ಲಿಲ್ಲೇನಿಲ್ಲ, ಅದಕ್ಕೆ ಆತ ನೀರು ಸುಮುಕ್ಸ್ಬಿಟ್ಟಂಗೆ ಹಾಕಿದ್ದೀನಿ. ರಾತ್ರಿಗೆ ಯಾವಾಗನ ಸಾರಿಸ್ಕೊಂಬೋದತ್ತ. ಸರಿ ಹಂಗಾರೆ ಬತ್ತೀನಿ, ಏನನ ಇದ್ರೆ ಹೇಳ್ ಕಳ್ಸು, ಬರ್ಲಾ? ಹ್ಞೂ ಆಯ್ತು ನಡಿ. ಆ ಕಡೆ ರತ್ನಿ ಬಂದ ಕಣೆ ಹುಡುಗ. ಓಡೋಗಿ ಬಿರಿನಾ ಕಲ್ಯಾಣಿಗೆ ಹೇಳೋಗು. ಸರಿ ಹುಡುಗ ಬರ್ತಾವನೆ, ಕಲ್ಯಾಣಿಗೆಲ್ಲ ಹೇಳಿದಿರೇನು? ಹೂ ಕಣಮ್ಮ ಹೇಳೈತೆ. ಸರಿ ನಾನು ಬರ್ತೀನಿ. ಬಂದ್ರ ಅಳಿ ಅಂದ್ರೆ ನಿಮ್ಗೆ ಕಾಯ್ತಾ ಇದ್ವಿ. ಹ್ಞೂ ಮಾವ ಚೆನ್ನಾಗಿದ್ದೀರಾ? ಹ್ಞೂ ಅಳಿ ಅಂದ್ರೆ ಬರ್ರಿ ಬಳಿಕೆ, ಟೈಮ್ ಆಗ್ಬಿಡುತ್ತೆ, ಹೊರಟಿದ್ರೆ ಕಳಿಸ್ಕೊಡಿ. ಅಯ್ಯೋ ಬರ್ರಿ ಅಳಿ ಅಂದ್ರೆ ಒಂದೀಟ್ ಕಾಫಿ ಕುಡ್ಕೊಂಡು ಹೋಗಿರಂತೆ. ಬೇಡ ಬೇಡ ಮಾವ, ಕಾಫಿ ಗಿಫಿ ಎಲ್ಲ ಏನು ಬೇಡ, ನಾನು ಡೈರೆಕ್ಟ್ ಊಟನೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹೊರಟಿದ್ರೆ ಕಳಿಸ್ಕೊಡಿ. ಒಳಗೆ ಬರ್ದಂಗೆ ಹೋಗ್ತೀರಾ? ಬರ್ರಿ ಒಳಿಕೆ. ರತ್ನ ಸೂರ್ಯ ಬಾರಪ್ಪ ಒಳಿಕೆ. ಹುಡುಗ ಬೋಲ್ಸಂತ ಕವನೆ ಕಣೆ. ಕಣಮ್ಮ ಹುಡುಗ ಚೆನ್ನಾಗವನೆ. ಕಲ್ಯಾಣಿ ಹುಡುಗ ಬಂದ ಕಣಮ್ಮ, ಹೊರಟಿದೀಗೇನೆ. ಕಲ್ಯಾಣಿ ನನ್ನ ಮಾತು ಕೇಳಿ ಹುಡುಗ ಬಂದ ಕಣೆ. ನೀನು ಟೈಮ್ ಮಾಡಿದ್ರೆ ಅವ್ನು ಬೇಜಾರು ಮಾಡ್ಕೊಳಲ್ವಾ? ಅದಕ್ಕೆ ಹೇಳಿದ್ದು, ಸುಮ್ಮನೆ ಟೈಮ್ ಆಗುತ್ತೆ ಇದರಲ್ಲೇ ಇರ್ತೀನಿ ಬಿಡು ಅಂತ. ಪ್ಲೀಸ್ ಕಣೆ ನನ್ನ ಮಾತು ಕೇಳು, ನನಗೆ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೀನು. ಅವನೇನಾದ್ರೂ ನೋಡಿದ್ರೆ ಬೇಜಾರು ಮಾಡ್ಕೊತಾನೆ ಕಣೆ, ಹೇಳೋಕ್ಕಾಗಲ್ಲ ಅಷ್ಟೇ ಅವನು. ನೀ ಇನ್ನೊಂದು ಸ್ವಲ್ಪ ಬೇಗ ಬರ್ಬೇಕು ತಾನೆ, ಈಗ ಬಂದಿದ್ಯಾ, ಇವಾಗ ನಾನು ಹೇಗೆ ಅದನ್ನು ಉಟ್ಕೊಳ್ಳೋದು? ಅದು ಅಲ್ಲದೆ ನಾನು ಹೇಳ್ತಾ ಇದ್ದೀನಿ ಸ್ಯಾರಿ ಎಲ್ಲ ನನಗೆ ಆಗಲ್ಲ ಅಂತ, ನೀನು ಅದನ್ನೇ ಫೋರ್ಸ್ ಮಾಡ್ತಾ ಇದೆಯಾ. ಬೇರೆ ಡ್ರೆಸ್ ಯಾವುದಾದ್ರೂ ತಂದರೆ ಆಗ್ತಾ ಇರಲಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಕಲ್ಯಾಣಿ, ನೀನು ಇವಾಗ ಸೀರೆ ಉಟ್ಕೊಬೇಕು ಅಂದರೆ ಉಟ್ಕೋಬೇಕಷ್ಟೇ. ಪ್ಲೀಸ್ ಕಣೆ ಸುಮಾ, ಬೇಡ ಅರ್ಥ ಮಾಡ್ಕೊಳ್ಳೆ. ಅಳಿ ಅಂದರೆ ಬರೀ ಕುತ್ಕೊಳ್ರಿ, ಕಾಫಿ ಕುಡಿಯೋರಂತೆ. ಆಂಟಿ ಪ್ಲೀಸ್ ದಯವಿಟ್ಟು ಕಾಫಿ ಎಲ್ಲ ಏನು ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ತೊಗೋತೀನಿ, ಟೈಮ್ ಆಗಿಬಿಡುತ್ತೆ. ನಿಮ್ಮ ಮಗಳು ಹೊರಟಿದ್ರೆ ಕಳಿಸ್ಕೊಡಿ. ಅಲ್ಲ ಒಂಚೂರು ಕುಡಿಯಪ್ಪ. ಪರವಾಗಿಲ್ಲ ಆಂಟಿ, ಬರ್ತಾ ಇರ್ತೀನಲ್ಲ, ನೆಕ್ಸ್ಟ್ ಟೈಮ್ ತೊಗೊತೀನಿ. ಸರಿ ಹೋಗು ರತ್ನ, ಕರ್ಕೊಬರೋ ಕಲ್ಯಾಣಿನ. ಒಂದು ನಿಮಿಷ ಮಾತಾಡಬೇಕಾಗಿತ್ತು, ಸೊ ಎಲ್ಲಿದ್ದಾರೆ ನಾನೇ ಕರ್ಕೊಂಬರ್ತೀನಿ. ಇಲ್ಲೇ ರೂಮ್ ಆಗಿದೆ ಬಾರಪ್ಪ. ಸರಿ ಆಂಟಿ. ಅತ್ತೆ ಹೆಂಗ್ ನಮ್ಮ ಅಳಿಯ? ಅಳಿ ಅಂದ್ರೆ ಹುಡುಗ ಮಾತ್ರ ಬೋಲ್ ಸನಾಕವ್ರೆ. ಎಕ್ಸ್ಕ್ಯೂಸ್ ಮೀ. ಯಾಕೆ ಅಲ್ಲೇ ನಿಂತಿದ್ದೀರಾ? ಸೂರ್ಯ ಅವರೇ ಬನ್ನಿ. ಯಾಕ್ರಿ ಕಲ್ಯಾಣಿ ಅವರೇ ಬರೋದಿಲ್ವಾ? ಇಲ್ಲ ರೀ, ಹೊರಟಿದ್ದೀನಿ. ಹೊರಟಿದ್ದೀರಾ? ಹೊರಟಿದ್ದೀನಿ ನಡೀರಿ. ಕಲ್ಯಾಣಿ ಅವರೇ ನಾನು ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಯಾವುದಾದ್ರೂ ಡ್ರೆಸ್ ಹಾಕೊಡ್ರಿ, ಯಾವಾಗಲೂ ಒಂದೇ ಥರ ಡ್ರೆಸ್ ಹಾಕ್ತಿರಲ್ಲ ನೀವು. ಅಯ್ಯೋ ನಾನು ಅದನ್ನೇ ಹೇಳೋಣ ಅಂತಾನೆ ಬಂದೆ. ಆಲ್ರೆಡಿ ಇವ್ರು ರೆಡಿ ಆಗಿಬಿಟ್ಟಿದ್ರಲ್ವಾ, ಅದಕ್ಕೆ ಇದು ಬೇಡ, ಯಾವ್ದಾದ್ರು ಸ್ಯಾರಿ ಹಾಕೊಂಡ್ಲಿ ಅಂತ ಹೇಳ್ತಾ ಇದ್ದೆ. ಓಕೆ ರೀ, ಸ್ಯಾರಿ ಆದ್ರೂ ಪರವಾಗಿಲ್ಲ, ಬಟ್ ಸಿಂಪಲ್ ಆಗಿರಲಿ. ಅವ್ರು ಇನ್ನೂ ಹೊರಟಿಲ್ಲ ರೀ, ಈಗ ಇನ್ನೂ ಹೊರಡ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಹೊರಟಿದ್ದಾರೆ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಈಗ ಜಸ್ಟ್ ಇನ್ನ 5 ನಿಮಿಷ ರೆಡಿ ಆಗ್ಬಿಡ್ತಾರೆ. ಸರಿ ಬೇಗ ಬನ್ನಿ. ಪರವಾಗಿಲ್ಲ ರೀ, ಟೈಮ್ ಆಗಿದ್ರೆ ಇದ್ರಲ್ಲೇ ಹೊರಡೋಣ. ಬೇಡ ರೀ, ಯಾವ್ದಾದ್ರು ಸ್ಯಾರಿನೇ ಹಾಕೊಳ್ಳಿ, ಪರವಾಗಿಲ್ಲ, ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡ್ತೀನಿ. ಸರಿ ಒಂದು 10 ನಿಮಿಷ ಕಾಫಿ ಕುಡಿತಾರೆ, ಬರ್ತಾರೆ. ಸರಿ. ಲೇ ಕಲ್ಯಾಣಿ, ನಿನ್ಗೇನು ಅನ್ಸಲ್ವೇನೆ? ಆ ಹುಡುಗ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾನೆ. ಯಪ್ಪ ನಿನ್ಗಂತೂ ಹೇಳೋಕ್ಕಾಗಲ್ಲ. ಪ್ಲೀಸ್ ಕಣೆ, ಈ ಸೀರೆ ಉಟ್ಕೊಳ್ಳೆ. ಅಲ್ಲ ಕಣೆ ಸುಮಾ, ಹೋಗ್ತಾ ಇರೋದು ಶಾಪಿಂಗಿಗೆ, ಇಷ್ಟೊಂದೆಲ್ಲ ರೆಡಿ ಆಗೋದಿದ್ಯಾನೆ? ಈಗ ಯಾರೇ ನೀನು? ಅಲ್ಲ ನಿನ್ಗೊಂದು ಸ್ವಲ್ಪನೂ ಏನು ಬುದ್ಧಿನೇ ಇಲ್ವಾ? ನೀನು ಶಾಪಿಂಗ್ ಅಂತ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಫಸ್ಟ್ನೇ ಸರಿ ಹುಡುಗನ ಜೊತೆ ಹೋಗ್ತಾ ಇದೆಯಾ, ಅದು ಇಂಪಾರ್ಟೆಂಟು. ಅವನಿಗೆ ನೀನು ನೋಡಿದ ತಕ್ಷಣ ಖುಷಿ ಆಗಬೇಕು. ನೋಡು, ಅವನೊಂದು ಸ್ವಲ್ಪನೂ ಖುಷಿ ಪಡಲಿಲ್ಲ ನಿನ್ನ ನೋಡಿ. ನಾನು ಹೇಳ್ತಾನೆ ಇದ್ದೀನಿ ಬೆಳಗಿಂದ ನಿನಗೆ, ಇದು ಬೇಡ, ತೆಗೆದು ಬೇರೆ ಸ್ಯಾರಿ ಹಾಕ್ಕೊಳ್ಳೆ ಅಂತ. ನಾನು ಮಾತೇ ಕೇಳ್ತಿಲ್ಲ ನೀನು. ನೋಡು ಜಾಸ್ತಿ ಮಾತಾಡಬೇಡ, ಟೈಮ್ ಇಲ್ಲ, ಹುಡುಗ ಬೇರೆ ಬೇಜಾರು ಮಾಡ್ಕೊತಾನೆ ಟೈಮ್ ಆಗುತ್ತೆ ಅಂತ. ಬೇಗ ರೆಡಿ ಆಗು. ಅಲ್ಲ ಕಣೆ, ನೋಡಿದವ್ರು ಏನು ಅನ್ಕೊತಾರೆ? ಮೊದಲನೇ ಸರಿ ಹುಡುಗನ ಜೊತೆನೇ ಇಷ್ಟು ಗ್ರ್ಯಾಂಡಾಗಿ ಹೋಗ್ತಾಳೆ ಅಂತ ಏನಾದರೂ ತಿಳ್ಕೊಳಲ್ವಾ? ಅಯ್ಯೋ ತಿಳ್ಕೊಳ್ಳೋರು ತಿಳ್ಕೊಳ್ಲಿ, ನೀನು ಹುಡುಗನ ಜೊತೆ ಹೆಂಗೆ ಹೋಗ್ಬೇಕಾ ಹಂಗೆ ಹೋಗು ಅಷ್ಟೇ ನಿನಗೆ. ಯಪ್ಪ ನನಗೆ ನಿಜವಾಗ್ಲೂ ಮುಜುಗರ ಆಗ್ತಾ ಇದೆ ಕಣೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಲ್ಯಾಣಿ, ಬೇಗ ಸ್ಯಾರಿ ಹಾಕೋಬೇಕು ನೀನು, ಬೇಗ ರೆಡಿ ಆಗು.
ಹಲೋ. ಎಲ್ಲಿದ್ಯಾ ಸೂರ್ಯ? ಏಕೆ? ಎಲ್ಲಿದ್ಯಾ ಅಂತ ನಾನು ಕೇಳಿದ್ದು. ನೋಡು ನಂದಿನಿ, ಮೊನ್ನೆನೇ ಫೈನಲ್ ಆಗಿ ಹೇಳಿ ಬಂದಿದ್ದೀನಿ ತಾನೆ, ನನಗೆ ಫೋನ್ ಆಗಲಿ ಮೆಸೇಜ್ ಆಗಲಿ ಏನು ಮಾಡಬೇಡ ಅಂತ. ಮತ್ತೆ ಯಾಕೆ ಕಾಲ್ ಮಾಡ್ತಾ ಇದೆಯಾ? ನೀನು ಹೇಳಿದ ಮಾತ್ರಕ್ಕೆ ಅಷ್ಟು ಸುಲಭವಾಗಿ ನಾನು ಬಿಡೋದಕ್ಕೆ ನೀನು ಕೈಗೊಂಬೆ ಅಲ್ಲ. ನೀನೇನು ಹೇಳಿದ್ಯೋ ಅದನ್ನು ನಾನು ಹೇಳಿದ್ದೀನಿ ತಾನೆ. ನೀನು ಬಿಡು ಅಂದಿದ ತಕ್ಷಣ ಎಲ್ಲ ಬಿಡೋಕ್ಕಾಗಲ್ಲ ಸೂರ್ಯ. ನೋಡು, ನೀನು ಹೇಳ್ದಾಗೇ ಫ್ರೆಂಡಾಗೇ ಇರ್ತೀನಿ, ಓಕೆನಾ? ಸರಿ, ಅದೆಲ್ಲ ಬಿಡು. ಫೋನ್ ಏನಕ್ಕೆ ಮಾಡಿದೆ ಇವಾಗ? ಏನು ಸೂರ್ಯ, ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಿದ್ಮೇಲೂ ಏನಕ್ಕೆ ಮಾಡಿದೆ ಅಂತ ಕೇಳ್ತಾ ಇದೆಯಾ? ಸರಿ, ನಾನು ಹೊರಗಡೆ ಬಂದಿದ್ದೀನಿ, ಬ್ಯುಸಿ ಇದ್ದೀನಿ. ಪ್ಲೀಸ್ ಸೂರ್ಯ, ಬಿಸಿ ಇದ್ದೀನಿ ಅಂತ ಹೇಳ್ಬೇಡ, ನನಗೆ ತುಂಬ ಇರಿಟೇಟ್ ಆಗುತ್ತೆ. ನಾನೇನು ಮಾಡೋಕ್ಕಾಗಲ್ಲ ನಂದಿನಿ, ತುಂಬ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದೀನಿ. ಡಿಸ್ಟರ್ಬ್ ಮಾಡಬೇಡ ನನಗೆ. ಅದು ಅಲ್ಲದೆ ನಿನಗೆ ಸರಿಯಾಗಿ ಕ್ಲಾಸ್ ತೊಗೊಳೋಣ ಅಂದ್ಕೊಂಡಿದ್ದೆ, ಬಟ್ ನಾನು ಇವಾಗ ಬ್ಯುಸಿ ಇದ್ದೀನಿ. ಏನಕ್ಕೆ ಅಂದರೆ ನವೀನ್ ಎಲ್ಲ ವಿಷಯನೂ ನನಗೆ ಹೇಳಿದ್ದಾನೆ. ಇಷ್ಟಕ್ಕೂ ನೀನು ಅವನ ಹತ್ರ ಹೋಗಿ ಕೇಳೋ ಅಂಥದ್ದೇನಿತ್ತು? ಇಷ್ಟಕ್ಕೆ ನಾನು ಅವನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಬೇಡ ಸೂರ್ಯ, ಅವನಿಗೆ ಇನ್ನೂ ಇದೆ ಗ್ರಾಚಾರ. ಮೊದಲು ನೀನು ಈ ಹುಚ್ಚಾಟನ ನಿಲ್ಲಿಸು ಹೇಳ್ತೀನಿ. ನೀನು ನನ್ನ ಜೊತೆ ಚೆನ್ನಾಗಿಲ್ಲ ಅಂತ ಅಂದಮೇಲೆ ನಾನು ಹೀಗೆ ಮಾಡೋದು. ಇವತ್ತು ನವೀನ್ಗೆ ಹೋಗಿ ಬೈದಿದ್ದೀನಿ, ನಾಳೆ ಮನೆ ಹತ್ರ ಬಂದು ನಿಮ್ಮ ಮನೆಯವ್ರು ಎಲ್ರಿಗೂ ಹೇಳ್ತೀನಿ. ನೋಡು ನಂದಿನಿ, ಅರ್ಥ ಮಾಡ್ಕೊ. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ನೀನು. ಹೇಳ್ತಾ ಇದ್ದೀನಲ್ವಾ, ಫೋನ್ ಏನಾದರೂ ಕಟ್ ಮಾಡೋದಾಗ್ಲಿ, ನನ್ನ ಜೊತೆ ಮಾತಾಡದೆ ಇರೋದಾಗ್ಲಿ, ಇದೆಲ್ಲ ಮಾಡಿದ್ಯಾ ಅಂದರೆ ನಿನಗೆ ಏನು ಮಾಡಬೇಕು ಅದು ನಾನು ಮಾಡೇ ಮಾಡ್ತೀನಿ. ಒಟ್ನಲ್ಲಿ ನಾನು ಮರ್ಯಾದೆ ತೆಗಿಬೇಕು ಅಂತ ಹಿಂಗೆ ಮಾಡ್ತಾ ಇದೆಯಾ ಅಲ್ವಾ? ನಾನು ಹೇಳ್ತಾ ಇದ್ದೀನಿ ತಾನೆ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ಫ್ರೆಂಡ್ ಆಗಿರ್ತೀನಿ ಅಂತ ಅಂದಮೇಲೂ ಏನಕ್ಕೆ ಈ ಥರ ಮಾಡ್ತಾ ಇದೆಯಾ ನೀನು? ಅಂದರೆ ನಾನು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಮೂರೊತ್ತು ನಿನ್ನಿಂದ ಸುತ್ತಬೇಕು ಅಂತ ಹೇಳ್ತಾ ಇದೆಯಾ? ನಾನು ಹಾಗೆ ಹೇಳಿಲ್ಲ. ನಾನು ಫೋನ್ ಮಾಡಿದಾಗ ಮಾತಾಡದೇ ಇರೋದಾಗ್ಲಿ, ನನ್ನ ಮಾತಿಗೆ ರೆಸ್ಪಾನ್ಸ್ ಕೊಡದೇ ಇರೋದಾಗ್ಲಿ ಮಾಡಿದ್ಯಾ ಅಂದರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಅಲ್ಲ, ನಿನಗೆ ಹೇಗೆ ಮನ್ಸಾದ್ರೆ ಬರುತ್ತೆ ಸೂರ್ಯ? ಇಷ್ಟು ದಿನ ನನ್ನ ಜೊತೆ ಫೋನಲ್ಲಾದರೂ ಅಟ್ಲೀಸ್ಟು ಎಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದೆ, ಈಗ ನೋಡಿದ್ರೆ ಫೋನೇ ಮಾಡಬೇಡ ನನಗೆ ಅಂತ ಹೇಳ್ತಾ ಇದೆಯಾ? ನನಗೆ ಎಷ್ಟು ಕೋಪ ಬರಬೇಡ ಹೇಳು? ನಿಜವಾಗ್ಲೂ ನನಗೆ ಊಟ ಸೇರ್ತಾ ಇಲ್ಲ, ಸಾಯ್ಬೇಕು ಅಂತ ಅನ್ನಿಸ್ತಾ ಇದೆ, ಗೊತ್ತಾ ನಿನಗೆ? ನೋಡು ನಂದಿನಿ, ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಿ ನನಗೆ ಟೆನ್ಷನ್ ಕೊಡಬೇಡ ನೀನು. ಬೇಡ ತಾನೆ, ಟೆನ್ಷನ್ ಕೊಡಬಾರ್ದು ಅಂತಂದರೆ ಚೆನ್ನಾಗಿ ಮಾತಾಡು ನನ್ನ ಜೊತೆ. ನನಗೂ ಟೆನ್ಷನ್ ಇರಲ್ಲ, ನಿನಗೂ ಟೆನ್ಷನ್ ಇರಲ್ಲ. ಹಾಗಂತ ಮೂರೊತ್ತು ನಿನ್ನ ಜೊತೆ ಮಾತಾಡಿ ಕೂತ್ಕೊಳ್ಳೋಕ್ಕಾಗಲ್ಲ ನಂದಿನಿ. ನನಗೆ ಅದಂಥ ಕೆಲಸಗಳು ಇರ್ತದೆ, ಅರ್ಥ ಮಾಡ್ಕೋ. ಸರಿ, ಯಾವಾಗ ಫ್ರೀ ಆಗ್ತೀಯ ಹೇಳು, ಅವಾಗಲೇ ಕಾಲ್ ಮಾಡ್ತೀನಿ. ಹೇಳೋಕ್ಕಾಗಲ್ಲ, ನಾನು ಇವತ್ತು ಫುಲ್ ಡೇ ಬ್ಯುಸಿ ಇರ್ತೀನಿ. ನೋಡು, ನೀನು ಬ್ಯುಸಿ ಇದ್ರೂ ಪರವಾಗಿಲ್ಲ, ನಾನು ಫೋನ್ ಕಟ್ ಮಾಡೋದಾಗ್ಲಿ, ಬ್ಲ್ಯಾಕ್ ಲಿಸ್ಟ್ ಹಾಕೋದಾಗ್ಲಿ ಇದೆಲ್ಲ ಮಾಡಿದ್ಯಾ ಅಂದರೆ ನೀನು ಇರೋ ಜಾಗಕ್ಕೆ ಹುಡ್ಕೊಂಬರ್ತೀನಿ. ಛೇ, ಯಾಕೆ ಹಿಂಗೆ ಹಿಂಸೆ ಕೊಡ್ತೀಯ ನೀನು ನನಗೆ? ಯಾಕೆ ಅಂದರೆ ನೀನು ನನಗೆ ಬೇಕು, ಅದಕ್ಕೆ. ನೋಡು ನಂದಿನಿ, ಇಷ್ಟು ದಿನನೂ ನಾನು ನಿನ್ನನ್ನು ಫ್ರೆಂಡಾಗೇ ನೋಡಿದ್ದು, ಇನ್ನು ಮುಂದೇನೂ ನಾನು ಫ್ರೆಂಡಾಗೇ ಇರ್ತೀನಿ. ಆದರೆ ನೀನು ಯಾಕೆ ಇಷ್ಟೊಂದೆಲ್ಲ ಓವರ್ ಆಗಾಡ್ತಾ ಇದೆಯಾ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೇಳಬೇಕಾ? ಹೇಳಿದ್ದೀನಿ ತಾನೇ ಆಲ್ರೆಡಿ ನಿನಗೆ. ನೀನು ಬೇರೆಯವಳ ಮದುವೆ ಆಗ್ತಿರೋದೇ ನನ್ನಿಂದ ಸಹಿಸೋಕೆ ಆಗ್ತಾ ಇಲ್ಲ ಅಂದರೆ ಆಗ್ತಾ ಇಲ್ಲ ಅಷ್ಟೇ. ಛೇ, ಒಟ್ಟಲ್ಲಿ ನಾನು ನೆಮ್ಮದಿಯಾಗಿರಬಾರ್ದು ಅಲ್ವಾ ನಿನಗೆ? ಅದಕ್ಕೆ ನಾನು ಹೇಳ್ತಿರೋದು, ಬೇಡ, ಈ ಮದುವೆ ಬೇಡ, ಕ್ಯಾನ್ಸಲ್ ಮಾಡು. ನವೀನ್ ಹೇಳ್ತಾ ಇದ್ದಾನೆ ಮುಂದಿನ ವಾರನೇ ಮದುವೆ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ, ನಿಜಾನಾ? ನೋಡು, ನಾನು ನಿನಗೆ ಬಿಡಿಸಿ ಹೇಳಿದ್ದೀನಿ, ನಾನು ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ. ಸೂರ್ಯ ಅವರೇ, ನಮ್ಮ ಹೇಳಿದ್ದಾರೆ. ಓಕೆ, ಬರಕೇಳಿ. ನಿಜ ಹೇಳು ಸೂರ್ಯ, ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೆಯಾ ನೀನು? ಎಲ್ಲಿದ್ಯಾ ನೀನು? ನಾನು ಹೇಳಿದ್ನಲ್ವಾ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದೀನಿ ಅಂತ. ಫೋನ್ ಕಟ್ ಮಾಡು. ಸೂರ್ಯ ಪ್ಲೀಸ್, ನನ್ನ ಹತ್ರ ಏನು ಮುಚ್ಚಿಡ್ಬೇಡ ಪ್ಲೀಸ್, ಎಲ್ಲಿದ್ಯಾ ಹೇಳು. ನಿಜ ಹೇಳಬೇಕು ಅಂದರೆ ಇವತ್ತು ನಮ್ಮ ಹುಡುಗಿ ಮನೆಗೆ ಬಂದಿದ್ದೀನಿ. ಏನು, ಹುಡುಗಿ ಮನೆಗೆ ಹೋಗಿದ್ಯಾ? ಹೌದು ನಂದಿನಿ, ನಾನು ಅದಕ್ಕೆ ಹೇಳ್ತಾ ಇರೋದು. ಇವತ್ತು ನಮ್ಮ ಹುಡುಗಿಗೆ ಎಂಗೇಜ್ಮೆಂಟ್ಗೆ ರಿಂಗ್ ಕೊಡ್ಸೋಣ ಅಂತ ಬಂದಿದ್ದೀನಿ. ನೀನು ಅಷ್ಟೇ ಇದನ್ನೆಲ್ಲ ಫ್ರೆಂಡಾಗಿ ಅರ್ಥ ಮಾಡ್ಕೊತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸೂರ್ಯ, ಮನೆಯವ್ರಿಗಿಂತ ಮೊದಲೇ ನೀನೇ ಮುಂದಾಗಿ ನಿಂತ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ ನನಗೆ. ನೋಡು ನಂದಿನಿ, ಎಲ್ಲನೂ ದಾಟ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ಇನ್ನು ಮುಂದೆ ಯಾರಿಗೇನು ಹೇಳೋಕ್ಕಾಗಲ್ಲ ನಾನು, ಅರ್ಥ ಆಯ್ತಾ? ಸಮಯ ಮೀರೋಗಿದೆ, ಅರ್ಥ ಮಾಡ್ಕೊ. ಇಷ್ಟು ಹೇಳಿದ್ಮೇಲೂ ನೀನು ಹಾಗೇ ಇರ್ತೀಯ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ನಾನಂತೂ ನಿನಗೆ ಒಳ್ಳೆ ಫ್ರೆಂಡಾಗಿ ನೋಡ್ತಾ ಇದ್ದೀನಿ. ಸೊ ನೀನು ಅದೇ ರೀತಿಯೇ ಇರು ಅಷ್ಟೇ. ಸೂರ್ಯ ಅವರೇ, ಓಕೆ, ನಾನು ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಪ್ಲೀಸ್ ಸೂರ್ಯ, ಫೋನ್ ಕಟ್ ಮಾಡಬೇಡ ಪ್ಲೀಸ್. ಸೂರ್ಯ ಅವರೇ, ಇವಾಗ ಓಕೆನಾ? ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಓಕೆ. ಸೂರ್ಯ ಅವರೇ, ನಾನು ನಿಮ್ಮ ಜೊತೆ ಒಳ್ಳೆ ಫ್ರೆಂಡಾಗಿ ಮಾತಾಡ್ಬೋದಲ್ವಾ? ಮಾತಾಡ್ರಿ, ಅದಕ್ಕೇನಂತೆ. ನನ್ನ ಫ್ರೆಂಡ್ಗಿನ್ನೂ ಸೀರೆ ಎಲ್ಲ ಹಾಕೊಳಕ್ಕೆ ಬರಲ್ಲ ರೀ, ಪಾಪ ಇನ್ನೂ ಫಸ್ಟ್ ಟೈಮ್ ಹಾಕೊಂಡಿದ್ದಾಳೆ. ಹೋಗ್ತಾ ಹೋಗ್ತಾ ಕಲ್ತ್ಕೊತಾಳೆ. ಆಮೇಲೆ ಒಂದೇ ಸರಿ ಎಲ್ಲನೂ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಲ್ವಾ? ಹೋಗ್ತಾ ಹೋಗ್ತಾ ನಿಮ್ಗೆ ಹೊಂದ್ಕೊಂಡು ಹೋಗ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯಿತು ಬಿಡಿ ಸುಮಾ ಅವರೇ, ಅವ್ರು ಅಡ್ಜಸ್ಟ್ ಆದರೂ ಆಗದೆ ಇದ್ರು ನಮ್ಮ ಅಮ್ಮನ ಸೊಸೆನೇ. ನೋಡಿದ್ಯಾ, ನಾನು ಹೇಳಿಲ್ವಾ? ಸರಿ ಹೊರಡ್ರಿ. ಹೊರಡೋಣ ಕಲ್ಯಾಣಿ ಅವರೇ? ಹಾಂ ರೀ, ಹೋಗೋಣ. ಕಲ್ಯಾಣಿ, ಆದರೆ ನಾನು ಹೇಳಿದ್ದನ್ನು ಮಾತ್ರ ಹೇಳ್ದೆ ಇರಬೇಡ ಪ್ಲೀಸ್ ಕಣೆ, ಓಕೆನಾ? ಏನೇ ಸುಮ್ಮ ಹೋಗ್ಬೇಕಾದ್ರೂ ರೇಗಿಸ್ತೀಯಾ? ಪ್ಲೀಸ್ ಕಣೆ, ಮಾಮ ಅಂತ ಹೇಳು, ಓಕೆನಾ? ಬಾಯ್. ಏನ್ರಿ ಹೇಳ್ತಾ ಇದ್ದೀರಾ ಅವ್ರಿಗೆ? ಏನಿಲ್ಲ ಸೂರ್ಯ ಅವರೇ, ಹುಷಾರು ಅಂತ ಹೇಳಿದೆ ಅಷ್ಟೇ. ಓಕೆ ಬಾಯ್. ಸುಮ್ಮ ಹೋಗಿ ಬರ್ತೀನಿ ಕಣೆ. ಸರಿ ಹುಷಾರು ಕಲ್ಯಾಣಿ. ಸರಿ ಅಮ್ಮ. ಸರಿ ಮಾವ, ನಾವು ಹೋಗಿ ಬರ್ತೀವಿ. ಆಂಟಿ ಹೋಗಿ ಬರ್ತೀವಿ. ಸರಿ ಕಣಪ್ಪ, ಹುಷಾರು. ಜ್ಯೂಸು ಅವ್ರು ಇಟ್ಕೊಂಡು ಕುತ್ಕೋ. ಜ್ಯೂಸು. ಅಲ್ಲ ಕಣೆ,
ನೀನ್ ಯಾಕೆ ಸೀರೆ ತಂದ್ಕೊಟ್ಟೆ? ಮನೆಗಿರೋ ಉಟ್ಕೊಂತಿರ್ಲಿಲ್ವ ಅವಳು? ಏನ್ ರತ್ನಕ ಹಿಂಗ್ ಮಾತಾಡ್ತೀಯ? ಅಲ್ಲ, ಮನೆಗೆ ಹೆಣ್ಣುಡ್ಗಿ ಅವಳೆ, ಒಂದೆರಡು ಸೀರೆ ತಂದು ಹೊಲ್ಸಿಕಾಕ್ತಾರಲ್ವಾ ಮುಂಚೆನೆ? ಎಲ್ಲ ಲಂಗದವಣಿನೇ ಹೊಲ್ಸಿಕ್ಕಿದ್ಯಾ? ಅಯ್ಯೋ ಅವಳೇ ಕಣೆ, ನಾನೇನು ಬೇಡ ಅಂತ ಹೇಳಿದ್ನ ಹೊಲ್ಸ್ಕೊಳವಳನ್ನ. ಸುಮ್ಮನೆ ಅವಳೇ ಇಷ್ಟಪಟ್ಟು ತಗೊಂಡು ಹೊಲ್ಸ್ಕೊಂಡವಳೆ, ನಾನೇನಮ್ಮ ಮಾಡಲಿ? ಆಯಿತು, ಈಗೇನ ಪ್ಯಾಟ್ಗೆ ಹೋದ್ರೆ ನೀನು ಒಂದು 4-5 ಸೀರೆ ತಗೊಬಂದು ಹೊಲ್ಸಿಕ್ಕು. ಯಾವಾಗ ನಾವು ಉಟ್ಕೊಳಕ್ಕೆ ಬೇಡವಾ? ಡ್ರೆಸ್ಗಳು ಕೊಡಿಸು, ಯಾಕೆ ಹಿಂಗೆ ಆಡ್ತೀಯ ನೀನು? ಆಯ್ತು ಹೇಳಿ, ಹೋಗೋ ದಿವಸ ಕರ್ಕೊಂಡು ಹೋಗ್ತೀನಿ ಬಾರೆ, ನೀನೇ ಜೊತೆಗೆ ಬಂದು ಅದು ಎಂಥವು ಬೇಕಂತವು ಕೊಡಿಸಿ. ಕರ್ಕೊಂಡೋಗು, ಎಂಥವು ಬೇಕಂತವು ತಗೊಬತ್ತೀವಿ ನಾವು ಅವಳಿಗೆ. ಯಾವಾಗ ನೋಡಿದ್ರು ಸುಮ್ಮನೆ ಸೀರೆಗಳವೇ ಹೊಲ್ಸಿ ಇಕ್ತಿಯ ಲಂಗದವಣಿಗುಣ. ಆ ಹುಡುಗ ನೋಡ್ದೇನು ಒಳಗೆ ಬಂದು ಹೇಳಿದ್ದು ಗೊತ್ತಾಗ್ಲಿಲ್ವ ನಿನಗೆ? ಏನ್ರಿ ಯಾವಾಗಲೂ ಇದನ್ನೇ ಹಾಕ್ಕೊಂತೀರಾ, ಬೇರೆ ಡ್ರೆಸ್ ಹಾಕೊಡ್ರಿ ಅಂತ ಹೇಳ್ತಿದ್ದ. ಹೌದೇನೆ, ಹಂಗನ್ನೇನೆ. ಇನ್ನೇನು ಮತ್ತಿಗೆ ಅಪ್ಪಪ್ಪ ಅವ್ಳು ಬಂದಾಗಿಂದನೂ ಬರೀ ಲಂಗದವಣಿಗಳು ಹಾಕ್ಕೊಂಡ್ರೆ ಆ ಹುಡುಗ ಏನು ಅನ್ಕೊಳಲ್ಲ? ಅಯ್ಯೋ ಬಿಡಿ, ಹಳ್ಳಿ ಕಡೆ ಹುಡುಗರು ಇನ್ನು ಹೆಂಗಿರ್ತಾರೆ? ಅವನೇನು ಪ್ಯಾಟೆಗೆ ಅವನೇನೆ ಹೆಂಗೋ ಒಂದು ತಕ್ಕಮಟ್ಟಿಗೆ ಹುಡುಗರ್ಗೆ ಆಸೆ ಇರಲ್ವಾ ನಮ್ಮ ಹುಡುಗಿ ಚೆನ್ನಾಗಿ ಕಾಣಬೇಕು ಅಂತ. ನೀನು ಒಳ್ಳೆ. ಅಯ್ಯೋ ಇನ್ನೇನು ಕಟ್ಕೊಂಡು ಹೋಗ್ತಾನಲ್ಲ, ಎಂಥವು ಬೇಕಂತ ಕೊಡಿಸ್ಲಿ ತಗೊಳ್ಳೆ ಅಮ್ಮಯ್ಯ, ನಾನೇನು ಬೇಡ ಅಂತ ಹೇಳ್ತೀನೇನೆ. ಸೀರೆ ಅಲ್ದಿದ್ರೆ ಇನ್ನೂ ಎಂಥವನ ಕೊಡಿಸ್ಲಿ ನನಗೇನು? ಅವನ ಹೆಂಡ್ರು ಅವನ ಇಷ್ಟ, ಅವ್ರ ಸೊಸೆಗೆ ಎಂಥವನ ಕೊಡಿಸ್ಕೊಂಡ್ಲಿ, ನನ್ನ ಕೈಲಾದಷ್ಟು ನಾನು ಹೊಲ್ಸಿಕ್ಕಿದ್ದೀನಿ. ಹಿಂಗೆ ಹೇಳು ಅಂದರೆ ಬಲ್ ಚೆನ್ನಾಗಿ ಹೇಳ್ತೀಯ ನೀನು. ಅದೇ ಅಂತದ ಇವತ್ತು ಅವಳು ಉಟ್ಕೊಂಡಿದ್ದು ಚೆನ್ನಾಗಿ ಕಾಣಿಸ್ತಿತ್ತು ಕಣೆ ಸೀರೆ. ನಿಂದೇನೇನೆ ಅದು? ನಂದೇನೆ, ಅವಳ ಹತ್ರ ಇರಲಿಲ್ವಲ್ಲ, ನನಗೆ ಗೊತ್ತಿತ್ತು, ಅದಕ್ಕೆ ತಗೊಂಬಂದು ಹೋಗ್ಲಿ ಬಿಡಮ್ಮ. ಅವ್ಳು ಬತ್ತಿದ್ದಂಗಲೇ ಸಾಯಂಕಾಲಕ್ಕೆ ಕೊಡ್ತೀನಿ. ಇಲ್ಲ ಬೇಡ ಬಿಡು, ನಾಳೆಗೆಲ್ಲ ಒಗ್ದು ಕೊಡ್ತೀನಿ. ಏನು ಬೇಡ ಬಿಡು, ಅವಳೇ ಇಟ್ಕೊಂಡ್ಲಿ. ಅಟ್ಲೀಸ್ಟ್ ನನ್ನ ನೆನಪಿಗಾದ್ರೂ ಇರುತ್ತೆ ಅವಳಿಗೆ. ಹೆಂಗ ಕಣಮ್ಮ ನಿಮ್ಮಿಷ್ಟ. ಸರಿ ಕಣೆ ರತ್ನ, ಅವ್ರಿನ್ನ ಬರೋದು ಸಾಯಂಕಾಲ ಮಟ್ಟ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನೇನು ನಾಳೆ ನಾಡ್ದಾಗ ನಾವು ಹೋಗ್ಬಿಡೋಣ ಆ ಅಂಗಡಿಗೆ, ಸರಿನಾ? ಹ್ಞೂ ರೀ, ಆಯಿತು. ದುಡ್ಡೆಲ್ಲ ಈಸ್ಕೊಬಂದ್ರೇನು? ಎಲ್ಲ ರೆಡಿ ಐತೆ. ಸರಿ ಆಯ್ತು, ಹೋಗ್ರಿ. ಈಗಲಂತೂ ಕಾಪಿ ಗಿಪಿ ಏನು ಕುಡ್ದೋಗಿಲ್ಲ. ಸಾಯಂಕಾಲ ಕಡೆಯಿಂದ ಬಂದರೆ ಒಂದಿಟ್ಟು ಕಾಪಿ ಗಿಪಿ ಕಾಯಿಸ್ಕೊಟ್ಟು ಅಡುಗೆ ಗಿಡ್ಗೆ ಮಾಡಿರು, ಬರೋಷ್ಟೊತ್ತಿಗೆ ಊಟನೇ ಮಾಡ್ಕೊಂಡು ಹೋಗ್ತಾರೆ. ಏ ರತ್ನಕ್ಕ, ನಿಮ್ಗೇನು ಬುದ್ಧಿ ಇಲ್ವಾ? ಆಚೆ ಕಡೆಗೆ ಹೋಗೋರೆ ಎಲ್ಲ ನಾವು ಹೋಟ್ಲಾಗ ತಿನ್ಕೊಬತ್ತಾರೆ, ಏನು ಮನೆಗೆ ಬಂದು ಉಣ್ತಾರ? ಅಡುಗೆ ಏನು ಮಾಡಕ್ಕೆ ಹೋಗ್ಬೇಡ ಬಿಡು ಅವ್ರಿಗೆ. ಇದೇನೇ ಸುಮ್ಮನೆ ಹಿಂಗೆ ಹೇಳ್ತೀನಿ ನೀನು. ಊಟ ಮಾಡ್ದಂಗ್ರಿಗೆ ಏನು ಅನ್ಕಮಲ್ಲ ಅವರು? ಅಯ್ಯೋ ನೀನು ಇನ್ನೇ ಎಲ್ಲಿದ್ಯಾ ಹೋಗು. ಅಲ್ಲ, ಆಚೆ ಕಡೆಗೆ ಹೋಗೋರು ಏನು ಒತ್ಬಿಡು, ನೀನು ಅಡುಗೆಗೆ ಕಾಯ್ಕೊಂಡು ಕೂಕೊಂಡಿರ್ತಾರ? ಏನೋ ನಾವು ಹೋಟ್ಲಾಗ ತಿನ್ಕೊಬತ್ತಾರೆ, ಏನೋ ಇವತ್ತು ಸ್ಪೆಷಲಾಗಿ ಹೋಗೋರು ಇಬ್ಬರು ಜೊತೆಗೆ ಹುಡುಗ ಹುಡುಗಿ ಹೋಟ್ಲಾಗ ಊಟ ಮಾಡ್ಕೊಂಬತ್ತಾರೆ ಬಿಡು. ಹಂಗಂತೀಯ? ಮತ್ತು ಬಿಡಮ್ಮ, ಹೆಂಗನಲ್ಲಿ ಒಂದು ಮುದ್ದೆ ಹೆಚ್ಚಾಗಿ ಮಾಡಿರ್ತೀನಿ ಕಣಿ. ಆಯ್ತು, ಹಂಗೆ ಮಾಡೋ, ನಿನ್ನಿಷ್ಟ. ಸರಿ, ಸಾಯಂಕಾಲಕ್ಕೆ ಬರ್ತೀನಿ. ಆಯ್ತು, ಹೋಗ್ಯಮ್ಮ. ಹೆಂಗೋ ಇದನ್ನೆಲ್ಲ ನೋಡಿ ಯಾಕೋ ಬಲ್ ಖುಷಿ ಆಗ್ತದೆ ಕಣ್ರಿ ನನಗೆ. ಎಷ್ಟೇ ಆಗಲಿ ಸಂಬಂಧ ಅಂದರೆ ಹಂಗೆ ಕಣಿ. ಸಂಬಂಧಗಳು ಯಾವತ್ತಿದ್ರು ಸಂಬಂಧನೇ. ಹೆಂಗೋ ಹಿಂಗೆ ಚೆನ್ನಾಗಿದ್ರೆ ಸಾಕು. ಸದ್ಯಕ್ಕೆ ದೇವ್ರ ದೊಡ್ಡನು, ನಿನಗೆ ಒಳ್ಳೆ ಮನಸ್ಸು ಕೊಟ್ಟನಲ್ಲ, ಅದು ನನ್ನ ಪುಣ್ಯ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಅಲ್ವೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಬನ್ನಿ ಇವತ್ತಿನ ವಿಷಯಸಿ ಯಾರಿಗೆಲ್ಲ ತಿಳಿಸೋಣ. ಮೊದಲನೇದಾಗಿ ಕೃಷ್ಣಮೂರ್ತಿ ಅವರು 10th ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಕೃಷ್ಣಮೂರ್ತಿ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಕಾವ್ಯ ಅವರು ಕಮೆಂಟ್ ಮಾಡಿದ್ದಾರೆ, ಹ್ಯಾಪಿ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಕಾವ್ಯ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟು ಸಂಜನಾ ಅವರು, ನಮ್ಮಮ್ಮ ವಿಶಾಲ್ ಅವ್ರದ್ದು ಹ್ಯಾಪಿ ಬರ್ಡೇ ಇದೆ, ಇವತ್ತು ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ವಿಶಾಲಮ್ಮ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ಹಾಗೆ ಇದೇ ರೀತಿ 100 ಕಾಲ ಸುಖವಾಗಿರಿ ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಜನಾ ಅವರೇ, ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮಾರಿ ಅಶೋಕ್ ಅವರು ಕಮೆಂಟ್ ಮಾಡಿದ್ದಾರೆ, ನನ್ನ ಅಕ್ಕ ಅವ್ರದ್ದು ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಫಿಲೋಮಿನಾ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಮಣಿ ಅವರು, ನನ್ನ ಹುಟ್ಟುಹಬ್ಬ ಇದೆ, ಇವತ್ತು ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಮಣಿ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಲಾಸ್ಟ್ ಒನ್ ಅಶ್ವಥ್ ಅವರು ಕಮೆಂಟ್ ಮಾಡಿದ್ದಾರೆ, ನನ್ನ ತಂದೆ ತಿಮ್ರಾಜು ಅವ್ರದ್ದು ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ತಿಮ್ರಾಜ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ಯಾಕಂದರೆ ಲಾಂಗ್ ವಿಡಿಯೋ ಮಾಡಿ ಅಂತ ನಿನ್ನೆ ಕಮೆಂಟ್ ಮಾಡಿದರೆ ಬ್ಯಾಕ್ಗ್ರೌಂಡು ಇಮೇಜ್ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ಇವತ್ತು ಫುಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ಲಾಂಗ್ ವಿಡಿಯೋ ಮಾಡೋಣ ಅನ್ನೋಷ್ಟು ಟೈಮೇ ಆಗೋಯ್ತು. ಸೊ ಬಿಟ್ಟರೆ ಇನ್ನು ನೈಟು 10:30 11 ಗಂಟೆ ಆಗಿಬಿಡುತ್ತೆ ವಿಡಿಯೋ ಅಪ್ಲೋಡ್ ಮಾಡೋದು. ಇನ್ನೂ ಎಕ್ಸ್ಟ್ರಾ ಎಡಿಟಿಂಗ್ ಬೇರೆ ಕೊಡ್ಬೇಕು ನಾನು, ಹಾಗಾಗಿ ಲೇಟ್ ಆಗಿಬಿಡುತ್ತೆ. ಇಮೇಜ್ ಎಲ್ಲ ರೆಡಿ ಇದೆ. ನಾಳೆ ಸ್ವಲ್ಪ ಬೇಗನೂ ವಿಡಿಯೋ ಹಾಕ್ತೀನಿ, ಆದಷ್ಟು ಲಾಂಗ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಶಾಪಿಂಗ್ ವಿಡಿಯೋ ಇರುತ್ತಲ್ವಾ. ಸೊ ಹಾಗಾಗಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿನ್ನೆ ನನ್ನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತ, ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಹೀಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಳ್ಳೆ ವಿಡಿಯೋ ಒಂದಿಗೆ ಸಿಗ್ತೀನಿ ಸ್ನೇಹಿತರೆ. ಎಲ್ರಿಗೂ ಶುಭರಾತ್ರಿ.